ದಕ್ಷಿಣ ಆಫ್ರಿಕಾ ಮತ್ತು ಭಾರತ ನಡುವಿನ ಎರಡನೇ ಮತ್ತು ಅಂತಿಮ ಟೆಸ್ಟ್ ಎರಡನೇ ದಿನದಲ್ಲಿ ಮುಕ್ತಾಯವಾಗಿದ್ದು ಎರಡೂ ತಂಡಗಳ ಬೌಲರ್ಗಳು ಪ್ರಾಬಲ್ಯ ಮೆರೆದಿದ್ದರಿಂದ ಇನ್ನು 3 ದಿನಗಳ ಬಾಕಿ ಇರುವಾಗಲೇ ಟೆಸ್ಟ್ ಅಂತ್ಯಗೊಂಡಿದೆ. ಈ ಪಂದ್ಯವನ್ನ ಗೆದ್ದ ರೋಹಿತ್ ಶರ್ಮಾ ಪಡೆ 1-1 ಸರಣಿಯ ಸಮಬಲ ಮಾಡಿಕೊಂಡಿದೆ. ಕೇಪ್ ಡೌನ್ ನಲ್ಲಿ ನಡೆದ ಪಂದ್ಯದಲ್ಲಿ ಬುಧವಾರ ಟಾಸ್ ಗೆದ್ದು ದಕ್ಷಿಣ ಆಫ್ರಿಕಾ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 55 ರನ್ಗಳಿಗೆ ಆಲ್ಔಟ್ ಆಗಿದ್ದರೂ ಭಾರತ ತಂಡ ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 153 ರನ್ಗಳನ್ನು ಮಾತ್ರ ಕಲೆ ಹಾಕಿ 98 ರನ್ಗಳ ಮುನ್ನಡೆ ಸಾಧಿಸಿತು. ನಿನ್ನೆ ತನ್ನ ಎರಡನೇ ಇನ್ನಿಂಗ್ಸ್ ನಲ್ಲಿ 176 ರನ್ಗಳಿಗೆ ಹರಿಣಗಳು ಸರ್ವಪತನ ಕಂಡು ರೋಹಿತ್ ಪಡೆ ಗೆಲುವಿಗೆ 79 ರನ್ಗಳ ಗುರಿ ನೀಡಿತು. ಇದನ್ನ ಬೆನ್ನಟ್ಟಿದ ಟೀಂ ಇಂಡಿಯಾ 12 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 80 ರನ್ಗಳನ್ನು ಗಳಿಸಿ ಗೆಲುವು ಸಾಧಿಸಿದೆ. 2 ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಮೊದಲ ಪಂದ್ಯವನ್ನ ದಕ್ಷಿಣ ಆಫ್ರಿಕಾ ಗೆದ್ದು ಸರಣಿಯಲ್ಲಿ 1-0 ಮುನ್ನಡೆಯಲಿತ್ತು. ಹೀಗಾಗಿ ರೋಹಿತ್ ಬಳಗ ಎರಡನೇ ಪಂದ್ಯವನ್ನ ಗೆಲ್ಲುವ ಒತ್ತಡದೊಂದಿಗೆ ಗುರಿಯನ್ನು ಹೊಂದಿತ್ತು. ಇದಕ್ಕೆ ಮೊದಲ ದಿನವೇ ಬೌಲರ್ಗಳು ಉತ್ತಮ ಸಾಥ್ ನೀಡಿದರು. ಅದರಲ್ಲೂ ಮೊಹಮ್ಮದ್ ಸಿರಾಜ್ ಮಾರ್ಕ ಬೌಲಿಂಗ್ ಮೂಲಕ 6 ವಿಕೆಟ್ ಕಿತ್ತು ಹರಿಣಗಳನ್ನ ಕಾಡಿದರು. ಪರಿಣಾಮ ಎಂಬಂತೆ ದಕ್ಷಿಣ ಆಫ್ರಿಕಾ ತನ್ನ ಮೊದಲ ಇನ್ನಿಂಗ್ಸ್ ಅನ್ನ 55 ರನ್ಗಳಿಗೆ ಮುಗಿಸಿತು. ಆದರೆ ಎದುರಾಳಿ ತಂಡವನ್ನ ಅಲ್ಪ ಮೊತ್ತವನ್ನ ಕಟ್ಟು ಹಾಕುವಲ್ಲಿ ಯಶಸ್ವಿಯಾಗಿದ್ದ ರೋಹಿತ್ ಪಡೆ ಕೂಡ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿತು. ಹರಿಣಗಳ ಬೌಲರ್ಗಳ ಸಹ ಮೇಲುಗೈ ಸಾಧಿಸಿದರು. ಇದರಿಂದ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್ ಹೊರತುಪಡಿಸಿ ಉಳಿದ 7 ಆಟಗಾರರು ರನ್ಗಳ ಖಾತೆಯನ್ನು ತೆರೆಯಲಿಲ್ಲ. ಹೀಗಾಗಿ 153 ರನ್ಗಳಿಗೆ ಭಾರತ ಕೂಡ ಸರ್ವಪತನ ಕಂಡಿತು. ಆದರೂ ಎರಡನೇ ಇನ್ನಿಂಗ್ಸ್ಗೆ 98 ರನ್ಗಳ ಮುನ್ನಡೆ ಪಡೆದಿತ್ತು ಭಾರತ ತಂಡ. ಬಳಿಕ ತನ್ನ ಎರಡನೇ ಇನ್ನಿಂಗ್ಸ್ ನಲ್ಲೂ ಭಾರತೀಯ ಬೌಲರ್ಗಳು ಮೆರೆದಾಡಿದರು. ಜಸ್ಪ್ರೀತ್ ಬುಮ್ರಾ 6 ವಿಕೆಟ್ ಗೆದ್ದು ಮಿಂಚಿದರು. ಇದರಿಂದ ಎರಡನೇ ದಿನದ ಮೊದಲ ಅವಧಿಯಲ್ಲಿ 36.5 ಓವರ್ಗಳಲ್ಲಿ 176 ರನ್ಗಳಿಗೆ ದಕ್ಷಿಣ ಆಫ್ರಿಕಾ ಆಲ್ಔಟ್ ಆಗಿತ್ತು. ಟೀಂ ಇಂಡಿಯಾ ಗೆಲುವಿಗೆ ಎರಡನೇ ಇನ್ನಿಂಗ್ಸ್ ನಲ್ಲಿ 79 ರನ್ ಗುರಿ ನೀಡಿತ್ತು. ತಂಡದ ಪರ ಯಶಸ್ವಿ ಜೈಸ್ವಾಲ್ 28, ಶುಭ್ಮನ್ ಗಿಲ್ 10, ವಿರಾಟ್ ಕೊಹ್ಲಿ 12 ರನ್ಗಳನ್ನು ನೀಡಿ ಔಟ್ ಆದರು. ರೋಹಿತ್ ಶರ್ಮಾ 17, ಶ್ರೇಯಸ್ ಅಯ್ಯರ್ 4 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಹೊಸ ವರ್ಷದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು ಇದು 4.5 ಸೆಷನ್ಗಳ ಒಳಗೆ ಆಟ ಮುಗಿದಿದ್ದು ಟೆಸ್ಟ್ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಅಂತ್ಯವಾದ ಪಂದ್ಯವು ಇದಾಗಿದೆ. 4 ಇನ್ನಿಂಗ್ಸ್ಗಳಲ್ಲಿ 642 ಎಸೆತಗಳನ್ನು ಮಾತ್ರ ಎಸೆಯಲ್ಪಟ್ಟಿವೆ. ಮೆಲ್ಬೋರ್ನ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಪಂದ್ಯ 656 ಬಾಲ್ಗಳಲ್ಲಿ ಟೆಸ್ಟ್ ಮುಗಿದಿತ್ತು. ಇನ್ನು ಕೇಪ್ ಡೌನ್ನ ನ್ಯೂಲ್ಯಾಂಡ್ನಲ್ಲಿ ಟೆಸ್ಟ್ ಪಂದ್ಯವನ್ನ ಗೆದ್ದ ಮೊದಲ ಏಷ್ಯಾದ ತಂಡ ಎಂಬ ಹೆಗ್ಗಳಿಕೆಯನ್ನ ಭಾರತ ಬರೆದಿದ್ದ 2 ಪಂದ್ಯಗಳ 12 ವಿಕೆಟ್ ಪಡೆದ ಜಸ್ಪ್ರೀತ್ ಬುಮ್ರಾ ಅವರು ದಕ್ಷಿಣ ಆಫ್ರಿಕಾದ ಡೀನ್ ಎಲ್ಗರ್ ಅವರೊಂದಿಗೆ ಸರಣಿಯ ಆಟಗಾರ ಪ್ರಶಸ್ತಿಯನ್ನು ಹಂಚಿಕೊಂಡಿದ್ದಾರೆ. ಈ ಪಂದ್ಯದಲ್ಲಿ 7 ವಿಕೆಟ್ ಪಡೆದ ಸಿರಾಜ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.